ಹೊಡ್ಕೊಂತ ಹೇಳ್ಕೊಂತ ಬೀಳ್ಕೊಂತ ಬಂದು ಗುರುವಿಗೆ ಕೊಟ್ಟ. ಗುರು ಊಟ ಮಾಡಿ ಹೇಗೆ ನೋಡಿದ್ರು, ಲೇ ಇನ್ನೊಂದು ಹೋಳಿಗೆ ಬೇಕಲ್ಲಿ ಹ್ಯಾಕ್ ಮಾಡ್ತೀಯ ಅಂತ ತರ್ತೀನಪ್ಪ ಅಂತ ತಿಳ್ಕೊಂಡದ್ದು. ಮತ್ತೆ ಹೊಡ್ಕೊಂತ ಹೋಗ್ಯವ, ಇನ್ನೊಂದು ಹೋಳಿಗೆ ಕೊಡು, ಒಂದು ಕೆಲಸ ಮಾಡ್ಬೇಕು. ಏನು, ಒಂದು ಹೋಳಿಗೆ ಕೊಟ್ಟ ನಂತರ ಆ ಕಣ್ಣನ್ನು ಕಿತ್ತು ಕೊಟ್ಟಿದ್ದಾದ್ರೆ, ಆ ಕಣ್ಣನ್ನು ನಿನಗೆ ಕಿತ್ತು ಕೊಟ್ಟಿದ್ದಾದ್ರೆ ಗುರು ಇದ್ದಂತ ಜಾಗ ನಮ್ಗೆ ಸಿಗ್ತದಾಗೆಲ್ಲ ಗೊತ್ತಿಲ್ಲ. ಕಣ್ಣು ಕಿತ್ತುಕೋ, ಹೋಳಿಗೆ ನೀಡು, ಗುರು ಇದ್ದಂತಂದ್ರೆ ನೀನು ನಾನು ಹುಟ್ಟಿಸಿ ಹೋಗ್ಬೇಕಾದ ಒಂದು ಮಾತು ಕೊಡು ಅಂತ ನಾವು. ಆಯ್ತಪ್ಪ ಅಂತ ತಿಳ್ಕೊಂಡಂತ ತಾಯಿ ಹೋಳಿಗೆ ಕೊಟ್ಟು ಅವನಿಗೆ ಬಟ್ಟೆ ಕಟ್ಕೊಂಡ್ರಂತ ಸುತ್ತಿತ್ತು. ಗುರುಗಳ ಹತ್ರ ಬಂದ, ಗುರುಗಳು ನೋಡಿದ್ರು. ಗುರುಗಳಿಗೆಲ್ಲರೂ ಗೊತ್ತಿತ್ತು, ಅವರ ಅಂತರ್ಜ್ಞಾನದಿಂದ ಎಲ್ಲವನ್ನೂ ಕೂಡ ಅರಿತುಕೊಂಡಿದ್ರು. ಅವ್ರು ನೋಡಿದ್ರು, ನೋಡಿ ಅಂದ್ರು, ಯಾಕಪ್ಪ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಲ್ಲ? ಏನೂ ಇಲ್ಲಪ್ಪ, ಒಂದು ಹೋಳಿಗೆ ತಂದು ಕೊಟ್ಟೆ ಉಂಡೆ. ಯಾವಾಗಲೂ ಕೂಡ ನೀವು ಒಂದೇ ಹೋಳಿಗೆ ಕೊಟ್ಟಿದ್ದೀನಿ, 2 ಹೋಳಿಗೆ ಕೊಟ್ಟೆ ಉಂಡೆ, 3 ಹೋಳಿಗೆ ಕೊಟ್ಟೆ ಉಂಡಿ, 4-5 ಹೋಳಿಗೆ ಕೊಟ್ಟಾಗ ನೀ ಎಲ್ಲ ಉಣಾಕತ್ತಿದ್ದಿ. ನಾ ಎಲ್ಲಿ ನೀಡುವಂತ ಸಂದರ್ಭದಲ್ಲಿ ನೆದರು ಬಿಟ್ಟೆ ಅಂತಂದ್ರೆ ನನ್ನ ಕಣ್ಣು ದೃಷ್ಟಿ ಬಿತ್ತಂತಂದ್ರೆ ಗುರುವಿನ ಹಟ್ಟಿ ಕಟ್ಟ ತಿಳ್ಕೊಂಡು ಕಣ್ಣು ಕಟ್ಕೊಂಡಿದ್ದು ಮಧ್ಯಾಹ್ನ ಕಾಲ. ಅವಾಗ ಶಿಷ್ಯ ಅಂತ, ಲೇ ಆತ್ಮಾಸತಿ ಪರಮಾತ್ಮ ಪತಿ, ನಾನು ನೀನು ಏಕತ್ವ ಭಾವದಿಂದ ಭೂಮಿ ಮೇಲೆ ತಿಳ್ಕೊಂಡು ಹೇಳಿ ಇವತ್ತಿನ ದಿವಸ ಗುರು ಗೋರಖನಾಥ್ ಎಲ್ಲಿರ್ತಾನ, ಶಿಷ್ಯ ಚೇಂದ್ರನಾಥ್ ಎಲ್ಲಿರ್ತಾನ, ಅಲ್ಲಿ ಅವರಿಬ್ಬರ ಸಹಿತದಲ್ಲಿ ಅಲ್ಲೇ ಆಸುಪಾಸಿನಲ್ಲಿ ಒಂದು ಮಾತಂಕ ಅನ್ನತಕ್ಕಂಥ ಬೆಳಗುವ ಗುಡಿ ಇರ್ತಾರ. ಆ ಗುಡಿ ಯಾವ್ದಂತ ಕೇಳಿದ್ರೆ ಕಣ್ಣು ಬಿತ್ತಿಸ್ಕೊಂಡ್ರು ಗುರುವಿನ ಕೈ ಹಿಡ್ಕೊಂಡು ತಂದು ಬಿಟ್ಟಲ್ಲ, ನನ್ನನ್ನು ಅಂದ್ರೆ ಶಿಷ್ಯನನ್ನ ಗುರುವಿನ ಪಾದಕ್ಕೆ ಮುಗಿಸಿದವಾಗ ನೀನು ನಾವಿಬ್ಬರು ಬಿಟ್ಟು ಬೇಡ, ನಾವಿಬ್ಬರಿಗಾಗಿ ಎಲ್ಲಿ ಲೋಕದ ಜನ ಹಂಬಲಿಸ್ತಿರ್ತಾರ ಅಲ್ಲಿ ನಿನ್ನ ಸ್ಮರಣೆ ಇರಲಿ ಅಂತ ತಿಳ್ಕೊಂಡು ಆಕೆಯ ಗುರುವಿರು ಕೂಡ ಬಿರತಕ್ಕಂಥದ್ದಾಗ್ತದೆ. ಇದು ಹೇಳುವಂತ ತಾತ್ಪರ್ಯ ಏನು ಅಂತ ಕೇಳಿದಾಗ, ಇವತ್ತು ಏನಾದರೂ ಆಮಿಷಗಳಿಂದ ಕೂಡಿದಂತಹ ವಿಶ್ವರಾಜರು ಚಕ್ರಪ್ಪಗೌಡರು ಸಾಕಷ್ಟು ಬೆನಿಕ ಪುಣ್ಯಾತ್ಮರು, ಅವ್ರೇನಾದ್ರೂ ಕೊಡ್ತೀವಿ ಅಂತ ತಿಳ್ಕೊಂಡ್ರೆ ಬರ್ಬೋದಾಗಿತ್ತು. ಆದ್ರೆ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದಂತ ತ್ಯಾಗ ಜೀವಿಯನ್ನ, ನನಗ ಈ ಭೂಮಿ ಮೇಲೆ ಕಾಣತಕ್ಕಂಥ ಚರಾಚರ ವಸ್ತುಗಳಿಗೆ ಯಾವುದೂ ಬೇಕು ಅನ್ನತಕ್ಕಂಥ ಶಬ್ದ ನನಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಬಂದಂತ ಗುರು ವಿಶ್ವರಾಜರು ಸಕ್ಕರಪ್ಪ ನೀ ಬೇಕೇ ನಡಿ, ನಿನ್ನ ತನ್ನೆತ್ತಿ ಬರ್ತೀನಿ ಅಂತ ತಿಳ್ಕೊಂಡು ಬಂದಾರಲ್ಲ, ಅವ ಕರ್ಕೊಂಡು ಬಂದದ್ದು ಬೆಳೆಸ್ಕೊಂಡು ಬಂದದ್ದು ಬಹಳ ಪುಣ್ಯದ ಕಾರ್ಯ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಪ್ರಶಂಸೆ ಮಾಡಬೇಕಾಗ್ತದ. ಅಂತ ಪುಣ್ಯಾತ್ಮರ ಒಂದು ಪುಣ್ಯ ಸಾನ್ನಿಧ್ಯದಲ್ಲಿ ಇವತ್ತು ನೀವೆಲ್ಲರೂ ಕೂಡಿಕೊಂಡು ಅವರ ಮನೆಯವರು ಅವರ ವಂಶಸ್ಥರು ಕೂಡಿಕೊಂಡು ಈ ಪೂಜಾ ಪುಣ್ಯ ಪುನಸ್ಕಾರಗಳನ್ನು ಪ್ರತಿ ವರ್ಷವೂ ಕೂಡ ಪೂರ್ಣದಿಂದ ಮಾಡ್ಕೊಂಡು ಬರತಕ್ಕಂಥವ್ರಾಗ್ತಿದ್ರೆ, ಇದ್ದಿದ್ದಲಾಗಿ ನಮ್ಮ ವಿಶ್ವರಾಜ ಚಕ್ರಪ್ಪಗೌಡರ ಪುತ್ರಿ ಶ್ರೇಷ್ಠರಲ್ಲಿ ಓರ್ವರಾದಂತಹ ವಿಶಾಲಕ್ಷರವರು ಗುಂಡ ಅವರು ನಮ್ಮ ಕಡೆಗೆ ಮಾಡ್ಕೊಂಡು ಹೋಗ್ತೀವಿ, ಅದು ನಿರಂತರವಾಗಿ ನಡೀಲಿ ಅನ್ನತಕ್ಕಂಥ ಒಂದು ಮನೋಭಾವನೆಯಿಂದ ಬಂದವರಿಗೆ ಪೂಜಾ ಪ್ರಸಾದ ಬೆಳಗ್ಗೆ ಭಜನಾನು ಕೂಡ ಬಹಳ ವೈಭವದಿಂದ ಇತ್ತು. ಭಜನೆ ಒಂದು ಯಾವಾಗ ಬಂದಿದ್ರು ಅದನ್ನು ನೋಡಿ ನಮ್ಮ ರಾಯಚೂರು ಮಂಜುನಾಥರು ಹೇಳಿದ್ರು, ಬಹಳ ಚಲೋ ಮಾಡ್ತಾರಲ್ಲ ಮುಂಜೆ ಸಕಲ ಪುತ್ರರು ಪುಣ್ಯತಿದ್ದನ್ನ ಕರ್ಕೊಪ್ಪ ಅಂತ ತಿಳ್ಕೊಂಡು ಹೇಳಿದ್ದು. ಅವ್ರು ಕರ್ಕೊಂಡು ಬಂದ್ರು, ಅವ್ರು ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದು ಇವತ್ತಿನ ಈ ಒಂದು ಪುಣ್ಯ ಸಂದರ್ಭದಲ್ಲಿ ಭಜನಾ ಕಾರ್ಯಕ್ರಮಗಳು ಕೂಡ ಬಹಳ ಯಶಸ್ವಿ ರೀತಿಯಿಂದಾಯಿತು. ನಮ್ಮ ಬಸವರಾಜ ಶಾಸ್ತ್ರಿಗಳವರಿಂದ ವೈದಿಕನು ಕೂಡ ಬಹಳ ವೈಭವದಿಂದ ನಡೆಯತಕ್ಕಂಥದ್ದಾಯಿತು. ಇಂದು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾಗ್ಯೂ ಕೂಡ ಈ ಪೂಜೆ ಪುನಸ್ಕಾರ ಪ್ರಸಾದ ಟೈಮ್ ಎಷ್ಟಾದ್ರೂ ಕೂಡ ಕುಂತಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಹೋಗೋಣ ಅಂತಕ್ಕಂಥ ಭಕ್ತಿ ಭಾವದಲ್ಲಿ ನೀವೆಲ್ಲರೂ ಕೂಡ ಕುಂತಂತವರಾಗಿದ್ದೀರಿ. ಅವಾಗ ಸಮಯ ಆಗ್ತಂತ ತಿಳ್ಕೊಂಡು ಸಕ್ರಪ್ಪಗೌಡನ ಮಕ್ಕಳು ಮೊಮ್ಮಕ್ಕಳು ಆ ಕಡೆ ನೋಡ್ಲಕ್ಕತ್ರ ನಾಂದೆ ವಿಶ್ವರಾಜ್ ಮುತ್ತೆ ಕರ್ಕೊಂಡ್ ಬರ್ಬೇಕಾದ್ರೆ ಯಶೋಧನ ಸಕ್ರಪ್ಪ ಮುತ್ತೆ ಉಪವಾಸ ಬಿದ್ದಾನ. ಅವ್ನು ಪುಣ್ಯತಿಥಿ ಸಲಂದ್ರೆ ಒಂದು 2-3 ತಾಸು ಉಪವಾಸ ಸರಿ ನಿಮಗೆ ಒಂದು ಆರಾಮ್ ಹೊಟ್ಟೆ ತುಂಬಂತದ್ದು ಗುರುನಾಥ ನಿಮ್ಮ ಕೃಪಾಶ್ರವಾದ ಮಾಡುವಂತ ಒಂದು ಶಕ್ತಿನೇ ತಂದು ನಿಮ್ಮ ಮನೆಗೆ ನಶಿಸಿ ಹೋಗಲಾರ್ದಂತ ಸಂಪತ್ತು ಕೊಟ್ಟಾನ. ಆ ಸಂಪತ್ತಿನಲ್ಲಿ ಆ ಸ್ಮರಣೆಯಲ್ಲಿ
ನೀವೆಲ್ಲರೂ ಇರಲಿ, ನೀವೆಲ್ಲರೂ ಕೂಡ ಒಳ್ಳೆಯದಾಗ್ತಾ ಇದೆ ಅನ್ನತಕ್ಕಂಥ ವಿಚಾರವನ್ನು ತಿಳಿಸುತ್ತಾ ಶ್ರೀ ಕ್ಷೇತ್ರದಲ್ಲಿ ಆ ಸಕ್ರಪ್ಪಗೌಡರ ಒಂದು ಭಕ್ತಿ ಭಾವ ಶ್ರದ್ಧೆಗಳ ದ್ಯೋತಕವಾಗಿ ಆ ಮಾಲಿಗೌಡರ ಮನೆತನದ ಒಂದು ಸಮರ್ಪಣಾ ಭಾವದಿಂದ ಈ ಭಾಗದಲ್ಲಿ ಅತಿ ತುಮಕೂರು ಕ್ಷೇತ್ರವಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ಶರಣು ಗಬ್ಬೂರು ಹಿಡಿದಂತೆ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣದಿಂದಲೂ ಕೂಡ ಲಕ್ಷ ಲಕ್ಷ ಜನ ಬರತಕ್ಕಂಥ ಕ್ಷೇತ್ರ ಅದು ಯಾವುದಾದ್ರೂ ಇದು ನಿಮ್ಮ ಅತಿ ತುಮಕೂರಿನ ವಿಶ್ವರಾಜ್ಯ ಕ್ಷೇತ್ರ ಅನ್ನುವಂತ ವಿಚಾರವನ್ನು ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಳಬೇಕಾಗ್ತದ. ಅಂತ ಒಂದು ಕ್ಷೇತ್ರದ ಉತ್ತರೋತ್ತರ ಕಾರ್ಯಗಳಲ್ಲಿ